ನಡೆಸ್ತದೆ ಆ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವರು ವಿಚಾರ ಮಾಡೋದು ಭಾಳ ಉತ್ತಮ. ಅದಕ್ಕೆ ಕುರ್ಚಿಗೆ ಪಡೆದಾರದನ್ನು ಇಂದು ಇರ್ತದೆ ನಾಳೆ ಹೋಗ್ತದೆ ಅಲ್ವಾ. ಸರ್ಕಾರ ಇವತ್ತು ಆ ದಿಶೆಯಲ್ಲಿ ಹೆಜ್ಜೆ ಇಟ್ಟರೆ ಭಾಳ ಉತ್ತಮ. ಮೀಸಲಾತಿ ಮೋಸ್ಟ್ಲಿ ಆಗ್ತದೆ. OBCದು ಎಲ್ಲರಿಗೂ ಮಾಡಿದ್ದಾರೆ ಮೊನ್ನೆ. ಮೋಸ್ಟ್ಲಿ ಕಾಂತರಾಜ್ ಅವ್ರ ಬಯಸಂಗೆ ಆಗ್ಬೋದೇನೋ, ಅದು ಎಷ್ಟು ಮಟ್ಟಿಗೆ ಆಧಾಕರೆ ಅಲ್ಲಿವರೆಗೆ ನಾವು ಸರ್ ಮಾಡಬೇಕಾಗ್ತದೆ. ಆದರೆ ಅದು ಒಂದೇ ಪರಿಹಾರ ಅಲ್ಲ. ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ. ಯಾಕಂದರೆ ಆರ್ಥಿಕವಾಗಿ ನಾವು ಸುಭದ್ರ ಆದೀವಿ ಅಂದ್ರೆ ನಮಗೇನು ನಾವು ಸುತ್ತಿದ್ದ ಇನ್ನೊಬ್ಬರ ಬಗ್ಗೆ ಯಾಕೆ ತಿಳಿಸಬೇಕಾಗಿದೆ. ಮತ್ತು ರಿಸರ್ವೇಷನ್ ತಾಂತರ ಹೋಗಿಬಿಡುತ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನೋ ಅಂತಲ್ಲ ಔಷಧದ ಹುಣ್ಣು ಹೋದಂಗೆ. ಆದ್ರೆ ವಿರೋಧಿಸೋರು ಸಾಕಷ್ಟು ಇದ್ದಾರೆ. ಮೇಲ್ತೈತೆ ಅವ್ರಿಗೆ ವಿರೋಧ ಮಾಡ್ತಾರೆ, ನಮಗಿಲ್ಲಪ್ಪ ಅವ್ರು ಎಷ್ಟೇ ಕೊಡ್ತಾರೆ ಅಂತೇಳಿ. ಆದರೆ ಇತಿಹಾಸನ ಅವ್ರು ಲಾಭ ಮಾಡ್ಕೊಂಡಿದ್ದಾರೆ. ಆ ಮಾತು ಬೇರೆ, ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಅವರು. ಏನೂ ಇರಲಿ, ಒಟ್ಟಾರೆಯಾಗಿ ನಮ್ಮ ಏನು ಇವತ್ತಿನ ಪರಿಸ್ಥಿತಿ ಅದ, ಮೀಸಲಾತಿ ಅವಶ್ಯ ಅದ, ಜೊತೆಗೆ ಉದ್ಯೋಗ ಸೃಷ್ಟಿ ಅದಕ್ಕಿಂತ ಮಹತ್ವದ. ಉದ್ಯೋಗಗಳು ಎಲ್ಲರಿಗೂ ಸಿಗುವಂಥ ಕ್ಷೇತ್ರ ಅಗ್ರಿಕಲ್ಚರ್. ಅಲ್ಲಿ ಏನು ನೀವು ಮಾಡೋಕ್ಕೆ ಸಾಧ್ಯ, ನಾವು ಮಾಡಲಿಕ್ಕೆ ಸಾಧ್ಯ. ಅದ್ರ ಬಗ್ಗೆ ಇನ್ನಷ್ಟು ಚಿಂತನೆ ಚರ್ಚೆಗಳಾಗಲಿ. ಅದು ಒಂದು ಇದಕ್ಕೆ ರಾಮಬಾಣ ಆಗ್ಬೋದು. ಇಲ್ಲಿಯ ರೈತಗ ಅಥವಾ ಇಲ್ಲಿ ಭ್ರಷ್ಟರಿಗೆ ಒಂದು ರಾಮಬಾಣ ಆಗ್ಬೋದು ಅಂತ ನಮಗೆ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ ರೀ? ಆರ್ಥಿಕ ಸಮಾನ ತರ್ಬೋದಲ್ಲ ಇದು? ಮಾತಾಡ್ರಿ, ನೀವು ಮಾತಾಡ್ತಾ ಇರ್ರಿ, ಹೇಳ್ತಾ ಇರ್ರಿ. ಯಾಕೆಂದ್ರೆ ಮೂಲಭೂತ ಸಮಸ್ಯೆ ಇದು. ಇದು ಎಲ್ಲಿವರೆಗೆ ಶುದ್ಧ ಆಗೋದಿಲ್ಲ ಅಲ್ಲಿವ್ರಿಗೆ ಹಿಂಗೆ ಬಡದಾಡ್ದು ಹೋಗುವಂಥದ್ದು, ಜಾತಿ ಧರ್ಮ ಹೇಳಿ ಜಾಡ್ದು ಹೋಗುವಂಥದ್ದು ಆಗ್ತಾ ಇರ್ತಂತ ಹೇಳ್ತಾ, ಇದು ಲೈಕ್ ಆಗಿರ್ಬೋದು. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನೆನೆಸ್ಕೊಂಡು. S16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗನ್ನಡಿ ವಂದನೆಗಳು.